ಡಿಪೆಂಡ್ ಏನಾಗ್ತಿದೆ ಅಂತಂದ್ರೆ ರಾಷ್ಟ್ರ ಧ್ವಜ ಹಾಗೂ ಕನ್ನಡ ಧ್ವಜಕ್ಕಷ್ಟೇ ಪಂಚಾಯಿತಿ ಅನುಮತಿ ಕೊಟ್ಟಿತ್ತು. ಆ ನಿಯಮವನ್ನ ಉಲ್ಲಂಘಿಸಿ ಹನುಮ ಧ್ವಜ ಆರಿಸಿದ್ರು ಅನ್ನುವಂಥದ್ದು. ಅಂದ್ರೆ ನೀವು ಕೂಡ ಪಂಚಾಯತಿ ಸದಸ್ಯರಿದ್ದೀರಿ, ಸಾಮಾನ್ಯ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರಿ. ಅವತ್ತು ಏನ್ ಚರ್ಚೆ ಆಯ್ತು, ಏನ್ ನಿರ್ಣಯ ಆಯ್ತು, ಏನ್ ಅನುಮೋದನೆ ಆಯ್ತು ಅಂತ ಹೇಳಿ ವಿಡಿಯೋ ಮಾಡಲಿ. ನಮಸ್ಕಾರ, ನಾನು ಕೆರಗೋಡು ಗ್ರಾಮ ಪಂಚಾಯಿತಿಯ ಸದಸ್ಯ ಮಹೇಶ್ ಅಂತ ಮಾತಾಡ್ತೀನಿ. ಈ ಗ್ರಾಮದ ನಿವಾಸಿ. ಕೆರಗೋಡು ಅಂತಂದರೆ ವಿಜಯನಗರ ಕಾಲದಿಂದನೂ ಒಂದು ಇತಿಹಾಸ ಇದೆ. ನೀವು ಗಮನಿಸ್ಬೋದು, ಎದುರುಗಡೆ ಇಲ್ಲಿ ತುಂಬ ದೇವಾಲಯಗಳಿದೆ. ಅಲ್ಲಿ ವಿಜಯನಗರ ದೈತಮ್ಮ ಅಂತ ದೇವಸ್ಥಾನ ಕೂಡ ಇದೆ. ಇಲ್ಲಿ ನಮ್ಮೂರಲ್ಲಿ ಎಲ್ಲ ಊರಲ್ಲಿ ಇರೋ ಹಾಗೆ ಎಲ್ಲ ರಂಗಮಂದಿರ ಮತ್ತು ಒಂದು ಧ್ವಜಸ್ತಂಭ ನಮ್ಮಲ್ಲೂ ಇದೆ. ಈ ಧ್ವಜಸ್ತಂಭ 40-45 ವರ್ಷದ ಹಿಂದೆನೂ ಇದೆ. ಅವತ್ತು ಕಾಲಘಟ್ಟಕ್ಕೆ ಹೇಗಿರ್ಬೇಕಿತ್ತೋ ಆಗಿತ್ತು. ಇದು ಮಧ್ಯ ಶಿಥಿಲಗೊಂಡು ಪುನಃ ನಿರ್ಮಾಣ ಆಗಿರೋದು ಉಂಟು. ನಮ್ಮೂರಲ್ಲಿ ಗೌರಿ ಶಂಕರ ಕಲಾ ಸಂಘ ಅಂತ ಇತ್ತು 20-25 ವರ್ಷದ ಹಿಂದೆ. ಅದೀಗ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತಾಗಿ ಟ್ರಸ್ಟ್ ಆಗಿದೆ. ಆ ಸಂಘದ ಎಲ್ಲ ನಿರ್ದೇಶಕರುಗಳು ಅದನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ರು. ಎಲ್ಲ ಕಲಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ನಾವೆಲ್ಲ ಸಣ್ಣವರಿದ್ವಿ, ಬಾಲಕರಿದ್ವಿ. ಇಡೀ ಜಿಲ್ಲೆ ತಾಲೂಕನ್ನ ಗಮನ ಸೆಳೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮನ ಮಾಡ್ತಾ ಬಂದಿದ್ರು. ಅದನ್ನೇ ಧ್ವಜ ಸಮಿತಿನ ಅವರೇ ನಿರ್ವಹಣೆ ಮಾಡ್ತಾ ಇದ್ದಿದ್ದು. ಈಗ ಶಿಥಿಲಗೊಂಡಂಥ ಟೈಮಲ್ಲಿ ಗ್ರಾಮದ ಯುವಕ ಮಿತ್ರರು, ಹನುಮ ಭಕ್ತಾದಿಗಳು, ರಾಮ ಭಕ್ತಾದಿಗಳು, ಅಕ್ಕಪಕ್ಕದ ಯುವಕ ಮಿತ್ರರು, ಸಾರ್ವಜನಿಕರೆಲ್ಲ ಸೇರಿ ಒಂದು ವ್ಯವಸ್ಥಿತವಾದ ಅರ್ಜುನ ಧ್ವಜಸ್ತಂಭನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು 3.5 - 4 ಲಕ್ಷ ರೂಪಾಯಿ ಅಂದಾಜು ವೆಚ್ಚವನ್ನು ಮಾಡಿ ಇದನ್ನು ಸಾರ್ವಜನಿಕರಿಂದ ಮತ್ತು ಸಮಾಜ ಸೇವಕರಿಂದ ಹಣ ದೇಣಿಗೆನ ಸಂಗ್ರಹ ಮಾಡಿ ಮೊನ್ನೆ ಲೋಕಾರ್ಪಣೆ ಆದಂಥ ಅಯೋಧ್ಯೆ ಶ್ರೀರಾಮಚಂದ್ರ ಅಯೋಧ್ಯೆ ಏನು ಲೋಕಾರ್ಪಣೆ ಆಯಿತು ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತಲೂ ಕೂಡ ನಾವು ಈ ಗ್ರಾಮಸ್ಥರೆಲ್ಲ ಮತ್ತು ಧ್ವಜ ಸಮಿತಿಯವರೆಲ್ಲ ಟ್ರಸ್ಟ್ನವರೆಲ್ಲ ಮಾತಾಡಿ ನಮ್ಮ ಊರು ಮಾರ್ಗವಾಗಿ ಹೋಗ್ಬೇಕಾದ್ರೆ ಒಂದು ಮಾರ್ಗೋಡ್ನಹಳ್ಳಿ ಅಂತಿದೆ, ಅಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಅವತ್ತು ಕುಮಾರಸ್ವಾಮಿ ಅವರು ಬರಬೇಕಿತ್ತು. ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋದು ನಿಶ್ಚಯನೂ ಆಗಿತ್ತು. ಕುಮಾರಸ್ವಾಮಿ ಅವರು ಮಂಡ್ಯ ಕಾರ್ಯಕ್ರಮ ರದ್ದಾಗಿದ್ದರಿಂದ ಅವತ್ತು ಕುಮಾರಣ್ಣ ಮಾಡೋಕ್ಕಾಗಲಿಲ್ಲ. ಅವತ್ತು ಲೋಕಾರ್ಪಣೆ ಕೂಡ ಆಯಿತು. ಅದ್ರ ಮಾರಣೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ಇದ್ದಿದ್ದರಿಂದ ನಾವು ನಾಡಧ್ವಜನ ಅನಾವರಣ ಮಾಡಿದ್ವಿ. ಇದು ಯಾಕಿದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂಘಟನೆಯಿಂದ ಬಂದಂತ ಅರ್ಜಿ ನಮಗೆ ಪರ್ಮಿಷನ್ ಬೇಕು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿ ಬಂದದ್ದಕ್ಕೆ ಮೀಟಿಂಗಲ್ಲಿ ಚರ್ಚೆ ಆಗಿ 22 ಜನರ ಸದಸ್ಯರ ಪೈಕಿಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 22 ಸದಸ್ಯರ ಪೈಕಿಲಿ 21 ಜನ ಸದಸ್ಯರು ಉಪಸ್ಥಿತಿ ಇದ್ವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡಂತೆ 16 ಜನ ಸದಸ್ಯರು, ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ 18 ಜನ ಸಹಮತ ವ್ಯಕ್ತಪಡಿಸಿದ್ವಿ, ರೆಗ್ಯುಲೇಷನ್ ಮಾಡಿದ್ವಿ. ನಾಡಧ್ವಜ ರಾಷ್ಟ್ರೀಯ ಹಬ್ಬಗಳಲ್ಲಿ ಹೊರತುಪಡಿಸಿ ಇನ್ನು ಉಳಿಕೆ ದಿವಸ ಕೇಸರಿ ಹನುಮಾನ್ ಧ್ವಜ ನಮ್ಮೂರು ರಂಗಮಂದಿರದಲ್ಲಿ ನಿರಂತರವಾಗಿ ಹಾರಾಡಬೇಕು ಅಂತ ನಾವು ಅನುಮೋದನೆ ಮಾಡಿದ್ದೀವಿ, ರೆಗ್ಯುಲೇಷನ್ ಮಾಡಿದ್ದೀವಿ. ಈ ಟೈಮಲ್ಲಿ ಕಾಂಗ್ರೆಸ್ನ ಕೆಲವು ಮೈಂಡೆಡ್, ಅವರ ಪೆಕ್ಯುಲರ್ ಮೈಂಡು ಅಂತ ಕರೀತಿರೋ ಏನಂತ ಗೊತ್ತಿಲ್ಲ, ಪ್ರತಿ ಊರಲ್ಲಿ ಯಾರೋ 4 ಜನ ಇಂಥವ್ರು ಇದ್ದೇ ಇರ್ತಾರೆ. ಇಂಥ ವ್ಯಕ್ತಿಗಳು ನಮ್ಮೂರು ಸಾಮರಸ್ಯ ಜೀವನದಿಂದ ಹೋಗ್ತಾ ಇದ್ದಂಥ ನಮ್ಮ ಪಂಚಾಯಿತಿ ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟು ಇದು ಒಂದು ಧರ್ಮಕ್ಕೆ ಸೀಮಿತವಾಗಿದೆ ಅನ್ನೋ ಥರದಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಅವರೇನೆ. ಜೊತೆಗೆ ನಮ್ಮ ಗ್ರಾಮದಲ್ಲಿ ಇದುವರೆಗೂ ಒಂದು ಧರ್ಮ ಸಂಘರ್ಷ ಆಗಲಿ, ಜಾತಿ ನಿಂದನೆ ಪ್ರಕರಣ ಆಗಲಿ ಇದುವರೆಗೂ ಇಲ್ಲ. ಎಲ್ಲ ಸಾಮರಸ್ಯ ಜೀವನನೇ ಮಾಡ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಇಲ್ಲಿರುವಂಥ 4-5 ಮುಸ್ಲಿಂ ಧರ್ಮ ಕುಳ ಅವರು ನಮ್ಮ ಜೊತೆಲೇ ಇದ್ದಾರೆ. ಅವರು ಧ್ವಜ ಇರಲಿ ಅನ್ನೋದನ್ನೇ ಅರ್ಜಿನೂ ಕೊಟ್ಟಿದ್ದಾರೆ ನಮ್ಮ ಪಂಚಾಯತಿಗೆ. ಅವ್ರ ಕೈಲಾದಷ್ಟು ಹಣ ಧನ ಸಹಾಯನೂ ಮಾಡಿದ್ದಾರೆ. ಇಲ್ಲಿ ಅನ್ಯ ಧರ್ಮದವ್ರದ್ದು ಯಾರ್ದು ಕಿರಿಕಿರಿ ಇಲ್ಲ. ಇಲ್ಲಿ ನಮ್ಮದೇ ಧರ್ಮದ ಕೆಲವು ವರ್ಗದ ಕೆಲವು ವ್ಯಕ್ತಿಗಳದ್ದು ಅಷ್ಟೇನೆ ಕಾಂಗ್ರೆಸ್ ಪ್ರೇರಿತ ಇದು ಹಂತವಾಗಿ ಬೆಳೆದು ಇಲ್ಲಿ ಸಾಮರಸ್ಯನ ಒಡೆದು ಇದಕ್ಕೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತೆ ತಾಲೂಕಾಡಳಿತ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಕಾಂಗ್ರೆಸ್ ರಾತ್ರಿ ಇದನ್ನು ಇಳಿಸೋ ಪ್ರಯತ್ನ ಮಾಡಿದ್ರು. ಅಲ್ಲಿ ಶುರುವಾಯಿತು ಸಮಸ್ಯೆ. ಗೌರಿಶಂಕರ ಟ್ರಸ್ಟ್ ಅವರು ಮೊದಲನೇದಾಗಿ ಸರ್ ಯಾವಾಗ ಅನುಮತಿಯನ್ನು ಹಾಕಿದ್ರು? ನಿಮ್ಮ ಗ್ರಾಮ ಪಂಚಾಯತಿಯಿಂದ ಏನಂತ ಅನುಮತಿಯನ್ನು ಕೊಟ್ರಿ ಸರ್?
ಪಂಚಾಯತಿಯಿಂದ ಟ್ರಸ್ಟ್ ವತಿಯಿಂದ ಅನುಮತಿ ಲೆಟರ್ ಬಂದಾಗ ನಾವೇ PDO ಮತ್ತೆ ನಾವುಗಳೆಲ್ಲ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅನುಮತಿ ಕೊಟ್ವಿ. ಏನಂತ ಕೊಟ್ರಿ ಸರ್? ಧ್ವಜಸ್ತಂಭ ಮಾಡ್ಲಿಕ್ಕೆ ಕೊಟ್ವಿ. ಅಲ್ಲ, ಧ್ವಜಸ್ತಂಭ ಕೊಡುವಾಗ PDO ಏನ್ ಮಾಡಿದ್ರು, ಈಗ ನಾನು ಹೇಳ್ತಾ ಇರುವಂತ ಈ 4 ಜನ ಯಾರು ಕಿಡಿಗೇಡಿಗಳಿದ್ದಾರೆ ಅದರಲ್ಲಿ ಒಂದು ನಮ್ಮ ಪಂಚಾಯತಿ ಸದಸ್ಯರನ್ನು ಒಳಗೊಂಡಂತೆ ಆ 4 ಜನದಲ್ಲಿ ಒಂದಿಬ್ರು ಅವ್ರಿಗೆ ಸಲಹೆ ಸೂಚನೆ ಕೊಟ್ಟು ನಿಬಂಧನೆಗಳನ್ನ ಕಾಣಿಸಿದ್ರು. ಇದು ಸಾರ್ವಜನಿಕ ಜಾಗದಲ್ಲಿ ಇರೋದ್ರಿಂದ ಬೇರೆ ಮಾಡಂಗಿಲ್ಲ ಅನ್ನೋ ತರದಲ್ಲಿ ನಿಬಂಧನೆ ಬರೆದ್ರು. ಅದನ್ನ ಟ್ರಸ್ಟ್ ತಗೊಳ್ಳಿಲ್ಲ, ಲೆಟರ್ನ ರಿಸೀವ್ ಮಾಡ್ಕೊಂಡಿಲ್ಲ. ಅಲ್ಲ ಸರ್, ಈಗ ಪ್ರಾರಂಭದಲ್ಲಿ ಸರ್ ಕನ್ಫ್ಯೂಸ್ ಆಗ್ಬಿಡಿ, ನಮಗೂ ಕನ್ಫ್ಯೂಸ್. ಪ್ರಾರಂಭದಲ್ಲಿ ಗೌರಿಶಂಕರ ಟ್ರಸ್ಟ್ ಅವರು ಏನಂತ ಅನುಮತಿ ಕೇಳಿದ್ರು ಅದನ್ನ ಕೇಳಿ ಸರ್. ನಮ್ಮ ಗ್ರಾಮದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತಿ ಅನುಮೋದನೆ ಮಾಡಿ ನಮಗೆ ಅನುಮತಿ ಕೊಡಿ ಅಂತ ಕೊಟ್ಟಿದ್ರು. ಯಾರು ಸರ್ ಕೊಟ್ಟಿದ್ದು? ಗೌರಿಶಂಕರ ಸೇವಾ ಟ್ರಸ್ಟ್ ಅವರು ಕೇಳಿದ್ರು. ಸರಿ, ಆ ನಂತರ ಏನಾಯ್ತು ಸರ್? ಕೊಟ್ಟ ನಂತರದಲ್ಲಿ ಆ ನಂತರ ನಾವು ಕೊಡುವಂತ PDO ಅನುಮತಿ ಕೊಡುವ ಟೈಮಲ್ಲಿ ನಿಬಂಧನೆಗಳನ್ನ ಕಾಡಿಸಿ ಕೊಟ್ರು. ಅಲ್ಲ, ಫಸ್ಟ್ ಧ್ವಜ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದ್ರ ಅಥವಾ ಕೊಟ್ಟಿದ್ರು. ನಿಬಂಧನೆಗಳು ಹಾಕಿ ಕೊಟ್ಟಿದ್ರ? ಇಲ್ಲ, ಕೊಟ್ಟಿರ್ಲಿಲ್ಲ. ಏನು ಧ್ವಜಸ್ತಂಭ ನಿರ್ಮಾಣ ಮಾಡಕ್ಕೆ ಅಷ್ಟೇ ಪರ್ಮಿಷನ್ ಕೇಳಿದ್ರು ಟ್ರಸ್ಟ್ ಅವರು. ಅದಕ್ಕಷ್ಟೇ ಪರ್ಮಿಷನ್ ಕೊಟ್ಟಿದ್ವಿ. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ. ಅದಕ್ಕೆಲ್ಲ ದಾಖಲಾತಿ ಕೂಡ ಇದೆ, ನಿಮ್ಗೆಲ್ಲ ತಲುಪಿಸಿದ್ವಿ. ಆ ನಂತರದಲ್ಲಿ ಈಗ ಧ್ವಜ ಹಾರಾಟ ಮಾಡೋದಕ್ಕೆ ಕೇಳಿದ್ರು ಅವರು? ಹೌದು. ಯಾರಿಗೆ ಕೇಳಿದ್ರು? ಯಾರು ಕೇಳಿದ್ರು? ಧ್ವಜ ಪರ್ಮಿಷನ್ ಮತ್ತೆ ಕೇಳಿದಾಗ ಏನ್ ಮಾಡಿದ್ರು, ಅವರೇ ಕ್ರಿಯೇಟ್ ಮಾಡ್ಕೊಂಡ್ರು. ನಾನೇನ್ ಹೇಳ್ತಾ ಇದ್ದೀನಿ, ಈ 4 ಜನ ಸಮಾಜನ ಸ್ವಾಸ್ಥ್ಯ ಹಾಳು ಮಾಡ್ಲಿಕ್ಕೆ ಕೊಟ್ಟಿರುವಂತ 4 ಜನ ಅವ್ರ ಮಾತು ಕೇಳ್ಕೊಂಡೆ ನಿಬಂಧನೆಗಳನ್ನ ಕಾಣಿಸಿದ್ರು. ಆ ನಿಬಂಧನೆಗಳಿಗೂ ಟ್ರಸ್ಟ್ ಅವ್ರಿಗೂ ಸಮಿತಿಯವ್ರಿಗೂ ಗ್ರಾಮಸ್ಥರಿಗೂ ಏನಂತ ಅರ್ಜಿ ಕೊಟ್ಟಿದ್ರು ಅವರು? ನಾವು ಈ 3.5-4 ಲಕ್ಷ ರೂಪಾಯಿ ಖರ್ಚು ಮಾಡಿ 108 ಅಡಿ ಏನ್ ಮಾಡಿದ್ವಿ, ಇದು ಹನುಮತ್ ಧ್ವಜ, ಕೇಸರಿ ಹನುಮತ್ ಧ್ವಜ ಹಾರಾಡ್ಲಿಕ್ಕೆ ಅಂತಾನೆ ಮಾಡಿರೋದು. ಅಲ್ಲಿ ನಿರಂತರವಾಗಿ ಕೇಸರಿ ಧ್ವಜ ಹನುಮತ್ ಧ್ವಜ ಹಾರಾಡ್ಬೇಕು ಅಂತ ಹೇಳಿದ್ರು. ಅವ್ರ ನಿಬಂಧನೆಯಲ್ಲಿ ರಾಷ್ಟ್ರ ಧ್ವಜ ಮಾತ್ರ ಆಡಿಸಿ ಅಂತ ಹೇಳಿದ್ರು. ಆ ಅರ್ಜಿನಲ್ಲಿ ನಾಡಧ್ವಜ ರಾಷ್ಟ್ರೀಯ ಧ್ವಜ ಬಿಟ್ಟು ಬೇರೆ ಅವಕಾಶ ಕೊಡಬೇಡಿ ಅಂತಾನೆ ಹೇಳಿದ್ರು. ಆ ನಂತರ 26ಕ್ಕೆ ಮೀಟಿಂಗ್ ಬರುತ್ತೆ. ಆ ಮೀಟಿಂಗ್ ಅಲ್ಲಿ 21 ಜನರ ಪೈಕಿ 18 ಜನ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಹೊರತುಪಡಿಸಿ ಉಳಿಕೆ ದಿವಸದಲ್ಲಿ ಹನುಮ ಧ್ವಜ ಹಾರಿಸ್ತೀವಿ ಅಂತಾನೆ ನಿರ್ಣಯ ಮಾಡಿದೀವಿ. ನೀವು ಮಾಡಿದ್ರ? ಅವತ್ತೇ ಕೂಡ PDO ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇದಕ್ಕೆ. PDO ಬಂದು ವಿಚಾರ ಹೇಳ್ತೀನಿ ಕೇಳಿ. ಅವ್ರು ಯಾವ ಒತ್ತಡದಲ್ಲಿ ಕೆಲಸ ಮಾಡಿದ್ರೋ ಗೊತ್ತಿಲ್ಲ. ನೀವು ಕೊಟ್ಟಿರೋ ಲೆಟರ್ಗಳು ನೋಡಿದ್ರಿ, ಸಾಂದರ್ಭಿಕವಾಗಿ ತಿರ್ಚಿ ಡೇಟ್ ಎಲ್ಲ ತಿರ್ಚಿ ಬರೆದಿದ್ದಾರೆ. ಅಂದ್ರೆ PDO ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ, ಈ ಆ ಕಾರಣ ಅವಕಾಶ ಮಾಡೋದು ಕೂಡ ಬರಲ್ಲ, ಮೇಲಧಿಕಾರಿಗಳಿಗೆ ತರ್ತೀವಿ ಅಂತ ಹೇಳ್ತಾರಲ್ವಾ ಅವರು. ಅದು ಯಾವತ್ತಾಗಿದ್ದು ಮೀಟಿಂಗ್? ಇವತ್ತಾಗಿದ್ದು ಅದು ಮೀಟಿಂಗ್ ಅಲ್ಲ. EO ಮೇಡಮ್ ಬಂದಿದ್ರು, ಮತ್ತೆ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆ ಅಧಿಕಾರಿ ಬಂದಿದ್ರು. ಅವ್ರ ಸಮ್ಮುಖದಲ್ಲಾದಂತ ಒಂದು ಸಭೆ ಅಷ್ಟೇ. ಒಂದು ಪ್ರೆಸ್ ನೋಟ್ ಕೊಟ್ಟು ಮಾಡ್ತಾರಲ್ಲ ಸರ್, 19ನೇ ತಾರೀಕು ಮೀಟಿಂಗ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಸರ್. 19ಕ್ಕೆ ಮೀಟಿಂಗ್ ಆಗಲಿ, 25ಕ್ಕೆ ಮಾಸಿಕ ಸಭೆ ಆಗುತ್ತೆ. ಅವತ್ತು ಚರ್ಚೆ ಆಗಿರ್ಲಿಲ್ಲ, ಅದು ಹಿಂದೆ ಚರ್ಚೆ ಆಗಿರಲಿಲ್ಲ. ಅದು ಒಂದು ಸಾಮಾನ್ಯ ಸಭೆ ತರ ಮಾಡ್ಕೊಂಡಿದ್ವಿ. ಸಭೆಯಲ್ಲಿ ಚರ್ಚೆ ಆಗಿತ್ತು. ಮೀಟಿಂಗ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ, ಸದಸ್ಯರು ಏನ್ ನಿರ್ಣಯ ಕೈಗೊಳ್ತಾರೆ ಅದ್ರಂಗ್ ಮಾಡಿ ಅಂತಾನೆ EO ಮತ್ತೆ ನಮ್ಮ ಸ್ಥಳೀಯ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಆಗಿತ್ತು. ಅದಾದ ನಂತರನೇ ಈ ಮೀಟಿಂಗ್ ಆಗಿ ರೆಸಲ್ಯೂಷನ್ ಆಗಿರೋದು. PDO ಒತ್ತಡಕ್ಕೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಅವ್ರು ತಿರ್ಚಿರೋ ಲೆಟರ್ಗಳು ನಿಮ್ ಕೈಗೆ ಸೇರಿದೆ. ಆ ಕಾರಣಕ್ಕೋಸ್ಕರ ಇವತ್ತು PDO ಸಸ್ಪೆಂಡ್ ಆಗಿದ್ದಾರೆ. ಮಹೇಶ್ ಅಂತೇಳಿ ಕೆರಗೋಡು ಗ್ರಾಮ ಪಂಚಾಯತಿ ಸದಸ್ಯ, ಈ ಸ್ಥಳೀಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.